ಜೈ ಶ್ರೀರಾಮ್ ವಯಸ್ ಎಲ್ರಿಗೂ. ಊರಿಂದ ನಮ್ಮ ತಾತ ಬಂದಿದ್ದರು. ನಮ್ಮ ತಾತ ಮುದ್ದೆ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಅವ್ರ ಕಾಲದಲ್ಲಿ ಮುದ್ದೆ ಮಾಡ್ತಿದ್ರಂತೆ. ಪಾತ್ರೆಗೆ 2 ಕೋಲ್ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಡೀ ಊರಿಗೆಲ್ಲ ಘಮ್ಮನ್ನೋ ಥರ ವಾಸನೆ ಬರ್ತಿತ್ತು. ಅಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಾಯಿದ್ರು. ಮುದ್ದೆ ಮಾಡಿ ಕೊಟ್ಟ ಮೇಲೆ ಮುದ್ದೆ ತಿನ್ನಬೇಕು ತಾನೆ. ನಮ್ಮ ಕಾಲದಲ್ಲಿ ಮಾಡೋ ಮುದ್ದೆ ಗೋಡೆಗೆ ಹೊಡೆದ್ರೂ ರಿವರ್ಸ್ ಬರ್ತಾ ಇತ್ತು. ಅಷ್ಟು ಗಟ್ಟಿಯಾಗಿ ಅಷ್ಟು ಚೆನ್ನಾಗಿರ್ತಾ ಇತ್ತು, ಕಲ್ ಥರ. ನೀನು ಮಾಡಿದೀಯ ಮುದ್ದೆ, ಅದು ಗೋಡೆಗೆ ಹೊಡೆದ್ರೆ ಅದು ರಿವರ್ಸ್ ಬರ್ತಾ ಇಲ್ಲ, ಅಲ್ಲೇ ಮೆತ್ಕೊತಾ ಐತೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಲಿ ಹೇಳಿ? ನಾವು ಮಾಡೋದು ಹಾಗೆ ತಾನೆ. ನಾವು ಹಳೆ ಕಾಲದವ್ರ ಥರ ಗಟ್ಟಿಯಾಗಿ ಮಾಡಿದ್ರೆ ಎಲ್ಲಿ ನುಂಗಕ್ಕಾಗತ್ತೆ? ಗಂಟ್ಲಲ್ಲಿ ಸಿಗಾಕೊಳತ್ತೆ ಅಲ್ವಾ? ಅವರು ಹಂಗೆ ತಿಂದಿರೋದಕ್ಕೇ ಇನ್ನೂ ಅಷ್ಟು ಗಟ್ಟಿ ಇದ್ದಾರೆ. ನಾವೆಲ್ಲ ಹಿಂಗೆ ಮೆತ್ತಗೆ ತಿಂತಾ ಇರೋದಕ್ಕೇ ಹಿಂಗಿದೆ. ಅಂದರೆ ಅವರು ಹೇಳಿದ ಡೈಲಾಗ್ ಹೆಂಗಿತ್ತು ಅಂತಂದರೆ, ನಮ್ಮ ಕಾಲದಲ್ಲಿ ಮುದ್ದೆ ಗೋಡೆಗೆ ಹೊಡೆದ್ರೆ ರಿವರ್ಸ್ ಬರ್ತಾ ಇತ್ತು, ನೀವು ಮಾಡಿರೋ ಮುದ್ದೆನ ಗೋಡೆಗೆ ಹೊಡೆದ್ರೆ ಸಗಣಿ ತೊಪ್ಪೆ ಥರ ಅಲ್ಲೇ ಮೆತ್ಕೊತಾ ಐತೆ ಅಂತ ಹೇಳಿಬಿಟ್ರು. ಅದು ಬೇಜಾರಾಗಿದ್ದು.